ವಿಶ್ವಗುರು ಅನ್ನ ಬಸವಣ್ಣವರನ್ನ ನಮ್ಮ ತಾಲೂಕಿನಲ್ಲಿ ಸ್ಪಷ್ಟಪಡಿಸುತ್ತಾ ಹಾಗೂ ಅದೇ ತರನಾಗಿ ಈ ಗ್ರಾಮದ ನಾಗಲಿಂಗೇಶ್ವರ ಸ್ವಾಮೀಜಿಯವರ ಪಾದಪೂಜೆಯ ನಮ್ಮನ್ನು ಅನುಸರಿಸಿ ಇಂದಿನ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಸ್ವಾಮೀಜಿಯವರಿಗೂ ಭಕ್ತಿಪೂರ್ವಕ ನಮ್ಮನ್ನು ಅನುಸರಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನಮ್ಮ ಉದ್ಯಮವಂತ ನಾಯಕರಾದಂಥ ಭವಿಷ್ಯದ ಶಾಸಕರಾಗಲಿರುವ ಅಪ್ಪಗೌಡ ಪಾಟೀಲ್ರವರು ಕೂಡ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಅದೇ ಕಾರಣದಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗುರುಹಿರಿಯರಿಗೂ ಹಾಗೂ ನಮ್ಮ ಕೋಲಾರ ತಾಲೂಕಿನ JDS ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಮುಖಂಡರಿಗೂ ಕೂಡ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ತಿಂಗಳು ದಿನಾಂಕ 27/2/2026ರಂದು ಬಿಜಾಪುರದಲ್ಲಿ ನಡೆಯುವಂಥ ಕಿತ್ತೂರು ಕರ್ನಾಟಕದ JDS ಪಕ್ಷದ 25ನೇ ವರ್ಷಾಚರಣೆ ಬೆಳ್ಳಿ ಹಬ್ಬದ ನಿಮಿತ್ತವಾಗಿ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಮಲಗನ್ ಗ್ರಾಮದಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಕೂಡ ತಿಳಿಸುವುದೇನಪ್ಪ ಅಂದರೆ, ದೇವೇಗೌಡರು ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ತಮ್ಮ 92ನೇ ವಯಸ್ಸಿನಲ್ಲಿ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ ಕರ್ನಾಟಕದಲ್ಲಿ JDS ಪಕ್ಷ ಕೂಡ ಬಲಿಷ್ಠವಾಗಿ ನಾವು ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ಸಲ ಸರ್ಕಾರವನ್ನು ರಚನೆ ಮಾಡಿಸಬೇಕು ಅದೊಂದು ಉದ್ದೇಶದಿಂದ ಪಕ್ಷವು ಎಲ್ಲ ಕಡೆ ಸಂಘಟನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಮತ್ತು ಅದೇ ತರನಾಗಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವರಾದಂಥ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಮತ್ತು ಅದೇ ತರನಾಗಿ ನಮ್ಮ JDS ಪಕ್ಷದ ರಾಜ್ಯ ಅಧ್ಯಕ್ಷರಾದಂಥ ಯುವ ನಾಯಕರು ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೋಲಾರ ತಾಲೂಕಿನಿಂದ ಕೂಡ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮ ಯಾವ ಥರ ಇರಬೇಕಪ್ಪ ಅಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ಏನು ಕಾರ್ಯಕ್ರಮ ಮಾಡೋದಂತ ಈ JDS ಪಕ್ಷ ಆ ದಕ್ಷಿಣ ಕರ್ನಾಟಕ ಮಾತ್ರ ಸೀಮಿತ ಅಂತ ಒಂದು ಭಾವನೆ ಐತಿ ಜನರಲ್ಲಿ. ಅದನ್ನು ನಾವು ಈ ಕಾರ್ಯಕ್ರಮವನ್ನು ಮಾಡಿ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ JDS ಪಕ್ಷ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ JDS ನಮ್ಮ ಬಿಜಾಪುರ ಜಿಲ್ಲೆಯಲ್ಲೂ ಐತಿ. ಅದರಲ್ಲಿ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಅಪ್ಪುಗೌಡರಿಗೆ ನಮ್ಮ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ಆ ಉಪಾಧ್ಯಕ್ಷ ಮಾಡಿದಂಥ ಒಂದು ಜವಾಬ್ದಾರಿಯನ್ನು ಕೂಡ ನಾವು ಯಾವ ಥರ ತಿಳಿಸ್ಬೇಕಪ್ಪ ಅಂದ್ರೆ, ಬಿಜಾಪುರ ಜಿಲ್ಲೆಯಲ್ಲಿ ಏನು ಕಾರ್ಯಕ್ರಮ ಮಾಡಿರುತ್ತಲ್ಲ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ನಮ್ಮ ಬಿಜಾಪುರ ಜಿಲ್ಲೆಯ ಜನರ ಸಂಖ್ಯೆಗೆ ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿ ಹೋಗಿ ಆ ಕಾರ್ಯಕ್ರಮವನ್ನು ಅತಿ ಅವಶ್ಯವಾಗಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ನಾನು ಈ ಮುಖಾಂತರ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ದೇವೇಗೌಡರು ಯಾವ ಥರಪ್ಪ ಅಂದರೆ, ನಮ್ಮ ಉತ್ತರ ಕರ್ನಾಟಕ ಏನು ಕೊಡುಗೆ ಕೊಟ್ಟರು ಅಂತ ಕೇಳಿದ್ರೆ, ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಕಾರ್ಯಕ್ರಮವನ್ನು ಈ ಆಲಮಟ್ಟಿ ಡ್ಯಾಮ್ ಜಲಾಶಯವನ್ನು ಕಾರ್ಯಾರಂಭ ಮಾಡಿದರೆ ನಮ್ಮ ಮಂಡಿನ ಮಗ ದೇವೇಗೌಡರು. ಯಾಕಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಅಡಿಗಲ ಸಂಭವ ಮಾಡಿಕೊಟ್ಟ ಏನು ಈ ಕೃಷ್ಣಾ ಮೇಲ್ದಂಡಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟನ್ನು ಪ್ರಾರಂಭ ಮಾಡಿದ್ರಲ್ಲ, ಅದನ್ನು ಕಾರ್ಯಾರಂಭ ಮಾಡಿದ್ರೆ ಯಾರಪ್ಪ ಅಂದರೆ ನಮ್ಮ ನಿಮ್ಮೆಲ್ಲರ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ನಮ್ಮ ಪಕ್ಷದ ವರಿಷ್ಠ ನೇತಾರರಾದಂಥ HD ದೇವೇಗೌಡರು. ಅದಕ್ಕೆ ಅವರು ದೇವೇಗೌಡರನ್ನು ನೋಡೋದು ಒಂದು ಸೌಭಾಗ್ಯ. ಯಾಕಂದ್ರೆ 92ನೇ ವಯಸ್ಸಿನಲ್ಲಿ ಪಕ್ಷವನ್ನು ಅತಿ ಉತ್ಸಾಹದಿಂದ ಸಂಘಟನೆ ಮಾಡ್ಕೊತಾ ಬರ್ತಾ ಇದ್ದಾರೆ. ಅದೇ ಥರ ನಾವು ಕೂಡ ಎಲ್ಲರೂ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಏನು ಹೋಗ್ತಾ ಇದ್ದೇವಲ್ಲ, ದೇವೇಗೌಡರನ್ನ ನೋಡಿಬಿಟ್ಟು ಅವರು ಏನು ಆ ವಯಸ್ಸಿನಲ್ಲಿ ಪಕ್ಷ ಸಂಘಟನೆಯನ್ನು ಯಾವ ಥರ ಮಾಡ್ತಾ ಇದ್ದಾರಲ್ಲ, ಅವ್ರ ಶಕ್ತಿ ಕೂಡ ನಾವು ಅದರಲ್ಲಿ ಸ್ವಲ್ಪ ಆದರೂ ಅಳಿಲಿ ಸೇವೆ ನಮ್ಮ JDS ಪಕ್ಷಕ್ಕಾಗಿ ನಾವೆಲ್ಲರೂ ವಹಿಸಿಬಿಟ್ಟು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ NDA ಗೌರ್ಮೆಂಟ್ ಏನು ಬರ್ತೈತಲ್ಲ ಅದರಲ್ಲಿ ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮತ್ತು ಅದೇ ತರನಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ರಿ, ಅವರಿಗೆ ನಿಮಗೂ ಕೂಡ ನನ್ನ ನಮಸ್ಕಾರ ಸಲ್ಲಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.